ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಸ್ಸು ಮಾತ್ರ ತೋಳು. ಇವಾಗ ಹೇಗಿದೆ ಬಸ್ಸು? ಇನ್ನೂ ನೋವು ಜಾಸ್ತಿ ಇದೆಯಾ? ಈಗ ಸ್ವಲ್ಪ ಪರವಾಗಿಲ್ಲ ದುರ್ಗ. ಶರತ್, ಹೇಗಿದೆಯಪ್ಪ ಈಗ? ಇವಾಗ ಸ್ವಲ್ಪ ಬೆಟರ್ ಅಮ್ಮ. ಏನಾಯ್ತಪ್ಪ ಶರತ್ ಇದ್ದಕ್ಕಿದ್ದ ಹಾಗೆ ನಿನಗೆ? ನೆನ್ನೆ ರಾತ್ರಿ ನಿನ್ನ ಆ ಸ್ಥಿತಿನಲ್ಲಿ ದುರ್ಗಾ ಕರ್ಕೊಂಡು ಬಂದಾಗ ಸೀರಿಯಸ್ಲಿ ಶರತ್, ನನ್ನ ಕೈ ಕಾಲೇ ಆಡ್ಲಿಲ್ಲ ಗೊತ್ತಾ? ಇವಾಗ ಅರೆ ಈಗೇನೂ ಆಗ್ಲೇ ಇಲ್ಲ. ಈಗ ಬೆಟರ್ ಅಲ್ವಾ? ಅಮ್ಮ, ನಾನು ಅವ್ರನ್ನ ಕೇಳ್ತಾನೆ ಇದ್ದೀನಿ ಮೇಡಮ್. ನಿನ್ನೆ ರಾತ್ರಿ ಏನಾಯ್ತು ಅಂತ ಅವ್ರಿಗೆ ಗೊತ್ತಿಲ್ವಂತ. ಪುಟ್ ಮೇಡಮ್ಗೂ ಗೊತ್ತಿಲ್ಲ. ಹೋಗ್ಲಿ ಬಿಡಮ್ಮ ದುರ್ಗಾ, ತುಂಬ ಒತ್ತಡ ಹೇರೋದು ಬೇಡ. ಈಗ ಶರತ್ಗೆ ರೆಸ್ಟ್ ತಗೋಬೇಕು. ಹುಷಾರಾದ್ಮೇಲೆ ಮಾತಾಡೋಣ. ಓಕೆ ಶರತ್? ದುರ್ಗಾ, ನನ್ನ ಮಗನ್ ಚೆನ್ನಾಗಿ ನೋಡ್ಕೊಮ್ಮ. ಏನಾದರೂ ಬೇಕಿದ್ರೆ ಕೇಳು. ಓಕೆ? ಸರಿ ಮೇಡಮ್. ಟೇಕ್ ಕೇರ್ ಮಗನೇ. ದುರ್ಗಾ, ನೀನು ನನ್ನ ನಿನ್ನೆ ಹೇಗೆ ಕಾಪಾಡಿದೆ? ಅಲ್ಲ, ನೀನು ನನ್ನ ಮನೆಗೆ ಕರ್ಕೊಂಬಂದೆ ಅಂತ ಗೊತ್ತಾಯಿತು. ನೀನು ಹೇಗೆ ಅಲ್ಲಿಗೆ ಬಂದೆ? ಅಯ್ಯಯ್ಯೋ ಬಸ್ಸು, ನಾನೇನು ಮಾಡಿಲ್ಲ. ನಾನು ಅಲ್ಲಿಗೆ ಬರೋಷ್ಟರಲ್ಲಿ ಆ ಗುಂಡಗಳಿಗೆಲ್ಲ ಯಾರೋ ಸರಿಯಾಗಿ ಹೊಡೆದಾಕ್ಬಿಟ್ಟಿದ್ರು. ನೀವು ಕೂಡ ಪ್ರಜ್ಞೆ ತಪ್ಪಿದ್ದಿದ್ರಿ. ಪುಟ್ ಮೇಡಮ್ ಸಿಕ್ಕಾಪಟ್ಟೆ ಅಳ್ತಾ ಇದ್ಲು ಬಸ್ಸು. ಅಪ್ಪ ದಯವಿಟ್ಟು ನೀನು ಕೂಡ ನನ್ನ ಬಿಟ್ಟು ಹೋಗ್ಬೇಡ ಅಂತ ತುಂಬ ಅಳ್ತಾ ಇದ್ಲು. ನಿನ್ನ ಎದ್ದೇಳ್ಸಕ್ಕೆ ಅವಳು ಪ್ರಯತ್ನ ಪಡ್ತಿದ್ಲು. ನನಗೂ ತುಂಬ ಭಯ ಆಗೋಗಿತ್ತು. ಪ್ರಜ್ಞೆ ತಪ್ಪಿದ್ದಿದ್ದು ನಿಮ್ಮನ್ನ ಅಲ್ಲಿಂದ ನಾನು ಇಲ್ಲಿ ಕರ್ಕೊಂಡು ಬಂದೆ ಅಷ್ಟೇನೆ. ನನಗೂ ಬೇರೆ ಏನೂ ಗೊತ್ತಿಲ್ಲ ಬಾಸು. ಹೇಳಬೇಕು ಅಂದರೆ ನಾನೇ ನಿಮ್ಮನ್ನು ಕೇಳೋಣ ಅನ್ಕೊಂಡಿದ್ದೆ. ನನಗೂ ಏನು ಗೊತ್ತಾಗ್ತಾ ಇಲ್ಲ ದುರ್ಗಾ. ಆ್ಯಕ್ಚುಲಿ ನಾನು ಆಫೀಸಿಂದ ವಾಪಸ್ ಬರ್ತಾ ಇದ್ದೆ. ಅಷ್ಟರಲ್ಲಿ ಯಾರೋ ಹಿಂದ್ಗಡೆ 2 ಕಾರಲ್ಲಿ ಫಾಲೋ ಮಾಡ್ಕೊಂಡು ಬರ್ತಾಯಿದ್ರು. ನಾನು ಆಮೇಲೆ ಫಾಸ್ಟಾಗಿ ಹೋದೆ. ಅಷ್ಟರಲ್ಲಿ ನನಗೆ ಹಿತ ಒಬ್ಬಳೇ ಹೋಗ್ತಾ ಇದ್ದನ್ನು ನೋಡಿದೆ. ಬಾ ಮನೆಗೆ ಹೋಗೋಣ ಅಂತ ನಾನು ಅವಳನ್ನ ಕರಿತಾನೆ ಇದ್ದೆ. ಬಟ್ ಅಷ್ಟರಲ್ಲೇ ಯಾರೋ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಅವ್ರು ಯಾರು, ಎಲ್ಲಿಂದ ಬಂದರು, ನನಗೊಂದು ಗೊತ್ತಿಲ್ಲ. ಅಲ್ಲ ದುರ್ಗಾ, ಅಷ್ಟೊತ್ತಲ್ಲಿ ಹಿತ ಅಲ್ಲಿಗೆ? ನನಗೂ ಅದೇ ಗೊತ್ತಾಗ್ತಿಲ್ಲ ಬಾಸು. ನಾನು ಅವಳಿಗೆ ಕತೆ ಹೇಳಿ ಮಲಗಿಸಿದ್ದೆ. ನನ್ನ ಜೊತೆನೇ ಮಲ್ಕೊಂಡಿದ್ಲು. ಆಮೇಲೆ ನಾನು ಕಣ್ಬಿಟ್ಟು ನೋಡಿದಾಗ ಅವಳು ರೂಮಲ್ಲಿ ಕಾಣಿಸ್ಲೇ ಇಲ್ಲ. ಎಲ್ಲೋದ್ಲು ಅಂತ ನೋಡಿದಾಗ ನಾನು ರೂಮಿಂದ ಆಚೆ ಹೋದೆ. ಅವಳು ಹೊರಗಡೆ ಹೋಗ್ತಾ ಇದ್ಲು. ನಾನು ಅವಳ ಕೂಗ್ದೆ ಕೂಡ.